ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮಗೇನು ಅನ್ನಿಸ್ತದ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪಾರಬೇಡ್ರಿ. ನೋಡ್ರಪ್ಪ, ದೇವ್ರ ಯಾವ ರೂಪದಾಗ ಯಾವ ಟೈಮ್ನಾಗ ಬರಬಹುದು ಅನ್ಲಿಕ್ಕೆ ಏರ್ಪೋರ್ಟಿನ ಈ ಘಟನೆನೇ ಸಾಕ್ಷಿ ನೋಡ್ರಿ. ಡೆಲ್ಲಿ ಏರ್ಪೋರ್ಟ್ನಾಗ ಒಬ್ಬರು ವಯಸ್ಸಾದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತು. ನಿಂತಲ್ಲೇ ಕುಸಿದು ಬಿದ್ದುಬಿಟ್ರು. ಇನ್ನೇನು ಜೀವ ಹಾರೇ ಹೋಗ್ತದ ಅನ್ನೋಂಗಿತ್ತು ನೋಡ್ರಿ. ಅವಾಗ ಅಲ್ಲಿದ್ದ ಹೆಣ್ಮಗಳೊಬ್ಬರು ಡಾಕ್ಟರ್ ಇದ್ದರು. ಅವರು ಪಟ್ಟಂತ ಬಂದು ಹಾರ್ಟ್ ಪಂಪ್ ಮಾಡಿ ಜೀವ ತಂದುಬಿಟ್ರು. ಇಂಥವ್ರಿಗೆ ಸರ್ಕಾರ ಸನ್ಮಾನ ಮಾಡಬೇಕು ಅಂತ ಅನಿಸೋದು ಸುಳ್ಳಲ್ಲ ನೋಡ್ರಪ್ಪ. ಅದಕ್ಕೆ ಹೇಳುದ್ರಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ. ಇನ್ನು ಈ ದಿವಾಳಿ ಸರ್ಕಾರದಾಗ ಒಂದೊಂದೇ ಯೋಜನೆಗಳು ಹಳ್ಳ ಹಿಡಿಲಿಕ್ಕತ್ತಾವ. ಸಿದ್ದರಾಮಯ್ಯನವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಕಥೆ ಅಂತೂ ಒಂಥರ ಮುಗಿಯದ ವ್ಯಥೆ ಅನ್ನೋಂಗಾಗ್ಯದ. 47 ಕೋಟಿ ಬಿಲ್ ಬಾಕಿ ಇರೋದಕ್ಕೆ ನಿನ್ನೆಯಿಂದ 11 ಇಂದಿರಾ ಕ್ಯಾಂಟೀನ್ಗಳು ಬಂದಾಗ್ಬಿಟ್ಟಾವ. ಬಡವರು ಉದ್ಧಾರಕ್ಕೆ ಬಂದಿರೋ ಸರ್ಕಾರ ಅಂತ ಪೋಸ್ ಕೊಡೋರು ಭ್ರಷ್ಟಾಚಾರದಾಗ ಬ್ಯುಸಿ ಆಗಿಬಿಟ್ಟಾರ. ಇಂದಿರಾ ಕ್ಯಾಂಟೀನ್ ಅನ್ನೋದು ಒಂದೊಂದೇ ಕ್ಲೋಸ್ ಆಗ್ಲಿಕ್ಕತ್ತಾವ. ಹೇಳೋರಿಲ್ಲ, ಕೇಳೋರಿಲ್ಲ, ಕಾಳಜಿ ತಗೊಳ್ಳೋರಂತೂ ಮೊದಲೇ ಇಲ್ಲ. ಇನ್ನು ಭಾಳಷ್ಟು ಕಡೆ ನಾಯಿ ಅದ ಎಚ್ಚರಿಕೆ ಅನ್ನೋ ಬೋರ್ಡ್ ನೋಡಿರ್ತಿರಲ್ಲ, ಅದನ್ನು ನೋಡಿದ್ರೆ ಒಂಥರ ಅಂಜಿಕೆ ಆಗ್ತದೆ ನೋಡ್ರಪ್ಪ. ಆ ಮನೆಗೆ ಹೋಗ್ಲಿಕ್ಕೂ ಒಂಥರ ಹಿಂಜರಿಕೆ. ಅದರಾಗೂ ಈಗೀಗ ಸರ್ಕಾರ ಒಂದಿಷ್ಟು ನಾಯಿ ಬ್ರೀಡ್ಗಳನ್ನು ಸಾಕೋದನ್ನು ನಿಷೇಧ ಮಾಡ್ಯದ. ಅದ್ರಾಗ ಒಂದು ಪಿಟ್ ಬುಲ್ ಅಂತ ನೋಡ್ರಪ್ಪ. ರಾಕ್ಷಸ ನಾಯಿ ಅಂತಲೇ ಕರೀತಾರೆ ಇದಕ್ಕೆ. ನಾಯಿ ಪ್ರಪಂಚದ ಮೋಸ್ಟ್ ಪವರ್ಫುಲ್ ಮತ್ತು ನಟೋರಿಯಸ್ ಜಾತಿದಂತಿದೆ ನಾಯಿ. ಆ ನಾಯಿ ಡೆಲಿವರಿ ಬಾಯ್ ಮೇಲೆ ಅಟ್ಯಾಕ್ ಮಾಡ್ಯದ. ಇದು ನಡೆದದ್ದು ರಾಯಪುರದಾಗ ನೋಡ್ರಿ. ಈ ಸ್ಪೀಡ್ ಅಂದ್ರೆ ಭಾಳ ಮಂದಿಗೆ ಥ್ರಿಲ್ ಅಲ್ಲ, ಯುವಕರಿಗೆ. ಆದ್ರೆ ಅತಿಯಾದ ವೇಗ ಅಪಘಾತಕ್ಕೆ ಆಹ್ವಾನ ಅನ್ನುವಂಗೆ ಯಾಮಾರದ್ರ ಕಿಲ್ ಮಾಡಿಬಿಡ್ತದ್ರಿ. ಹೈವೇದಾಗ ಹಿಂಗೆ ಒಂದು ಬಸ್ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡ್ಬಿಡ್ತು ನೋಡ್ರಿ. ನಮ್ಮ ರಾಜಹಂಸ ಬಸ್ಸಿಗೆ ಉಜ್ಜಿಬಿಡ್ತು. ಪುಣ್ಯಕ್ಕೆ ಪಲ್ಟಿ ಹೊಡಿಲಿಲ್ಲ, ಯಾರಿಗೂ ಪ್ರಾಣಾಪಾಯ ಆಗಲಿಲ್ಲ. ಆದ್ರೆ ಒಂದು ಸಲ ವಿಡಿಯೋ ನೋಡ್ರಿ, ನೋಡಿದ್ರೆ ಭಾರಿ ಅಂಜಿಕೆ ಬರುವಂಗೆ ಐತಿ. ಎಲ್ಲ ಕಡೆ ಭಯಂಕರ ಮಳೆ ಎಫೆಕ್ಟ್ ನೋಡ್ರಿ. ಜಲಪಾತಗಳೆಲ್ಲ ಎಕ್ದಮ್ ಸೂಪರಾಗಿ ಕಾಣ್ಲಿಕ್ಕತ್ತವ. ಅದರಾಗೂ ಕರ್ನಾಟಕದ ನಯಾಗರಾ ಫಾಲ್ಸ್ ಅಂತಲೇ ಕರೆಸಿಕೊಳ್ಳುವಂಥ ಗೋಕಾಕ್ ಜಲಪಾತ ಅಂತೂ ಅದ್ಭುತ. देखो भाई, टंकी डूबने अभी 1 फुट बाकी है. ನೋಡಿದ್ರೆ 100 ಕಣ್ಣು ಸಾಲದು ನಿನ್ನ ನೋಡಲು, 100 ಮಾತು ಸಾಲದು ಈ ಅಂದ ಬಣ್ಣಿಸಲು ಅನ್ನುವಂಗೆ ಅಷ್ಟು ಚಂದ ಕಾಣ್ಲಿಕ್ಕೆ ನೋಡ್ರಿ ಜಲಪಾತ. ಇನ್ನು GT ಮಾಲ್ ಸಿಬ್ಬಂದಿ ರೈತನಿಗೆ ಅವಮಾನ ಮಾಡಿದ್ದ ನಿಮಗೆಲ್ಲ ಗೊತ್ತೇ ಐತಿ. ಪಂಚೆ ಅಂದ್ರೆ ನಮ್ಮ ಕಡೆ ದೋತ್ರ ಅಂತೀವಿ, ದೋತ್ರ ಹಾಕೊಂಡು ಬಂದಿದ್ದಕ್ಕೆ ಸಿನಿಮಾ ಹಾಲಿಗೆ ಎಂಟ್ರಿ ಇಲ್ಲ ಅಂತ ಅಂದ್ಬಿಟ್ರು. ನಮ್ಮ ತಂದೆ ನಾವು GT ಮಾಲ್ಗೆ ಸಿನಿಮಾ ನೋಡಕ್ ಬಂದಿದ್ವಿ. 6 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ. ಪಂಚೆ ತೋರಿಸ್ತಾರೆ. ಪಂಚೆ ಹಾಕೊಂಡಿರೋರು ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ? ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ, ನಮಗೆ ರೂಲ್ಸ್ ಇದೆ, ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವನು. ಈ ಸುದ್ದಿ ಸದನದಾಗೂ ಸುದ್ದಿ ಆಯ್ತು, ಗದ್ಲಾಯ್ತು. ಸರ್ಕಾರ 7 ದಿನ ಮಾಲ್ ಓಪನ್ ಮಾಡುವಂಗಿಲ್ಲ ಅಂತ ಅಂದುಬಿಡ್ತು. ಪಂಚೆ ಅನ್ನೋದು ನಮ್ಮ ಸಾಂಪ್ರದಾಯಿಕ ಉಡುಗೆ ನೋಡ್ರಪ್ಪ. CM ಸಿದ್ದರಾಮಯ್ಯನವರು ಸಹಿತ ಪಂಚೆನೇ ಹಾಕೋದು. ಅವರು GT ಮಾಲಿಗೆ ಹೋದ್ರೆ ನೋ ಎಂಟ್ರಿ ಅಂತ ಅಂದುಬಿಡ್ತಾರೆ. ನೀವ್ರ ತಪ್ಪಿಗೆ ತಕ್ಕ ಶಿಕ್ಷೆ ಆಗದ ನೋಡ್ರಪ್ಪ. ಇನ್ನು ಪ್ರೈವೇಟ್ ಕಂಪನಿಗಳದ್ರಾಗ 75% ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತಂದಿದ್ದ ಸರ್ಕಾರ ಉದ್ಯಮಿಗಳ ಖಡಕ್ ಮಾತಿಗೆ ಬೆಂಡ್ ಆಗ್ಯದ ನೋಡ್ರಿ. ಆಲ್ಮೋಸ್ಟ್ ಯೂಟರ್ನೇ ಹೊಡೆದದಂತ ತಿಳ್ಕೊರಿ. ಇದರ ಬೆನ್ನಾಗೆ RCBನಾಗೂ 75% ಕನ್ನಡಿಗರಿಗೆ ಅವಕಾಶ ಕೊಡ್ರಿ ಅಂತ ಟ್ರೆಂಡ್ ಚಾಲು ಆಗಿಬಿಟ್ಟದ. RCB ನೋಡ್ರಿ ಪಾಪ ಇಲ್ಲಿ ತನಕ ಕಪ್ಪಿಂದ ವಜ್ಜೆ ಎಷ್ಟೈತೆ ಅಂತೂ ಗೊತ್ತಿಲ್ಲ ಪಾಪ. ಸುಮ್ಮನೆ ಹೇಳ್ಕೊಂಡು ಓಡಾಡೋದು. ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಓಡಾಡಿದ್ದೇ ಬಂತು.
ಕನ್ನಡಿಗ ಆಟಗಾರರನ್ನು ಆಡಿಸೋದೇ ಇಲ್ಲ. KL ರಾಹುಲ್ ಬೇರೆ ತಂಡಕ್ಕೆ ಹೋದರು. ಮಿಥುನ್ ಚಕ್ರವರ್ತಿ ಕೋಲ್ಕತ್ತಾ ಪರ ಆಡಿದ್ರು. ಕನ್ನಡಿಗರ ತಂಡ ಅಂತ ಕರೆಯೋದಷ್ಟೇ ಅಲ್ಲ, RCB ತಂಡದಾಗೂ 75% ಕನ್ನಡಿಗರಿಗೆ ಅವಕಾಶ ಕೊಡ್ರಿ ಅಂತ ಚರ್ಚೆ ಚಾಲು ಆಗಿಬಿಟ್ಟದ. ಖರೆ ಅದ ರೀ, ಕನ್ನಡಿಗ ಆಟಗಾರರ ಆಡದ ಮೇಲರೆ ಕಪ್ಪು ಸಿಗ್ತದೇನಂತ ನೋಡೋಣಲ್ಲ. ಇನ್ನು ನಮ್ಮ ಭಾರತ ಅಂದ್ರೆ ಭಾಳ ವಿಶೇಷ ದೇಶ ನೋಡ್ರಪ್ಪ. ಇಲ್ಲಿ ಸಾಕು ಪ್ರಾಣಿಗಳಂದ್ರೆ ಬರೀ ಪ್ರಾಣಿಗಳಲ್ರಿ, ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಇಲ್ಲೊಂದು ಕಡೆ ಆನೆದು ಬರ್ತ್ಡೇ ಸೆಲೆಬ್ರೇಷನ್ ಆಗ್ಯದ ನೋಡ್ರಿ, ಏನಂತೀರಿ ಭಾರಿ. ಎಲ್ಲ ಥರದ ಹಣ್ಣು ಕೊಟ್ಟು ಹ್ಯಾಪಿ ಬರ್ತ್ಡೇ ಸಾಂಗ್ ಹಾಡಿ ಭಾರಿ ಹ್ಯಾಪಿ ಬರ್ತ್ಡೇ ಮಾಡಿದ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.